ಎಲ್ರಿಗೂ ಹೇಗಿದ್ದೀರಾ? ನಾನು ಶ್ವೇತಾ ಜಪಾನಿಂದ. ನೀವು ಜಪಾನಿಗೆ ಬಂದ್ಬಿಟ್ಟು ವಾಪಸ್ ಹೋಗ್ಬೇಕಾದ್ರೆ ಈ 2 ಚಾಕ್ಲೇಟ್ನ ಮಿಸ್ ಮಾಡದೆ ತಗೊಂಡೋಗಿ, ತುಂಬಾ ರುಚಿಯಾಗಿರುತ್ತೆ. ಇವತ್ತು ನೀವು ಜಪಾನಿಗೆ ಬಂದ್ರೆ ಯಾವ ಏರಿಯಾದಲ್ಲಿ ಶಾಪಿಂಗ್ ಮಾಡಬೇಕು, ಚಾಕ್ಲೇಟ್ಸ್ ಎಲ್ಲ ಎಲ್ಲಿ ಸಿಗುತ್ತೆ, ಮತ್ತೆ ಹ್ಯಾಂಡ್ ಬ್ಯಾಗ್ಗಳು, ಬೇರೆ ಎಲ್ಲ ಶಾಪಿಂಗ್ ಎಲ್ಲ ಚೆನ್ನಾಗಿರೋ ಏರಿಯಾ ಯಾವುದು ಅಂತ ಹೇಳಿ ನಿಮ್ಮನ್ನ ತೋರಿಸ್ತೀನಿ. ಇದು ನೋಡಿ, ಇದು ರಾ ಚಾಕ್ಲೇಟು, ಮಚ್ಚಾ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಇದ್ರಲ್ಲಿ 3-4 ಫ್ಲೇವರ್ಗಳೆಲ್ಲ ಇದೆ. ನಿಮ್ಗೆ ಯಾವ್ದು ಇಷ್ಟ ಅದು ತಗೊಳ್ಳಿ. ಆದ್ರೆ ನನಗೆ ತುಂಬಾ ಇಷ್ಟ ಆಗಿರೋದು ಇದು. ಇದ್ರ ಜೊತೆಗೆ ನೋಡಿ, ಇದು ಕುಕೀಸ್ ತರ ಇರುತ್ತೆ, ಹೊಕ್ಕಾಯ್ದೋ ಸ್ಪೆಷಲು. ಈ 2 ಮಿಸ್ ಮಾಡದೆ ತಗೊಂಡೋಗಿ. ಮತ್ತೆ ಇದು ಎಲ್ಲಾ ಕಡೆನೂ ಸಿಗೋದಿಲ್ಲ, ಏರ್ಪೋರ್ಟ್ ಅಲ್ಲಿ ಮಾತ್ರ ಸಿಗುತ್ತೆ. ಹಂಗೆ ಟೋಕಿಯೋದಲ್ಲಿ ಬೇರೆ ಎಲ್ಲಿ ಯಾವ ಏರಿಯಾದಲ್ಲಿ ಸಿಗುತ್ತೆ ಅಂತ ಇವತ್ತು ತೋರಿಸ್ತೀನಿ. ಇದು ನನ್ನ ಫೇವ್ರೆಟ್ ಚಾಕ್ಲೇಟು, ಹಾಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಜಪಾನ್ ಸ್ಪೆಷಲ್ ಚಾಕ್ಲೇಟು, ರಾ ಚಾಕ್ಲೇಟು, ಮಚ್ಚಾ ಫ್ಲೇವರ್ದು. ತಪ್ಪದೆ ತಗೊಂಡೋಗಿ ಇದನ್ನ. ಹಾಗೆ ಇದು ಕೂಡ ಅಷ್ಟೇ, ಇದು ಹೊಕ್ಕಾಯ್ದೋ ಸ್ಪೆಷಲ್ದು. ಇವತ್ತು ನಾನು ಅದೇ ಒಂದು ಏರಿಯಾಗೆ ಹೋಗಿದ್ದೆ, ಸಾಕಷ್ಟು ಚಾಕ್ಲೇಟ್ಸ್ ಎಲ್ಲ ತಗೊಂಡ್ಬಂದಿದ್ದೀನಿ, ವೆರೈಟಿ. ಇದು ನೋಡಿ, ಜಪಾನಲ್ಲಿ ಇವಾಗ ಸಕುರಾ ಸೀಸನ್ ಶುರು ಆಯ್ತಲ್ಲ, ಹಾಗಾಗಿ ಸಕುರಾ ಫ್ಲೇವರ್ದು ಮೊಚ್ಚಿ ಇದು ಈ ತರ ಒಂದು ಬಾಕ್ಸ್ ಅಲ್ಲಿ ಬರುತ್ತೆ. ಗಿಫ್ಟ್ ಕೊಡೋಕ್ಕೆಲ್ಲನೂ ಚೆನ್ನಾಗಿರುತ್ತೆ ಈ ಥರದ್ದು. ಈ ಏರಿಯಾದಲ್ಲಿ ನಿಮಗೆ ಬೇಕಾಗಿದ್ದ ಎಲ್ಲ ವಸ್ತುಗಳು ಸಿಗುತ್ತೆ. ವಾಪಸ್ ಹೋಗುವಾಗ ಫ್ಯಾಮಿಲಿಗೆ ಮತ್ತೆ ಫ್ರೆಂಡ್ಸ್ಗೆಲ್ಲರೂ ಒಂದಿಷ್ಟು ಚಾಕ್ಲೇಟ್ಸ್ ಅಂತೂ ತೊಗೊಂಡು ಹೋಗ್ಲೇಬೇಕಲ್ಲ, ಹಾಗೆ ಒಂದಿಷ್ಟು ಗಿಫ್ಟ್ಸ್ಗಳೆಲ್ಲ. ಬನ್ನಿ ನೋಡ್ಕೊಂಬರೋಣ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಜಪಾನಿಗೆ ಬಂದು ವಾಪಸ್ ಹೋಗುವಾಗ ಸಮಾನವಾಗಿ ಎಲ್ರಿಗೂ ಅನಿಸ್ತಿರುತ್ತೆ, ಮನೆಯವ್ರಿಗೆಲ್ಲ ಏನು ತೊಗೊಂಡು ಹೋಗೋದು ಅಂತ ಹೇಳಿ. ಈ ಒಂದು 2-3 ಐಟಮ್ ಅಂತೂ ನೀವು ಮಿಸ್ ಮಾಡಬೇಡಿ. ರಾಯ್ಸ್ದು ನಮಾ ಚಾಕ್ಲೇಟ್ ಅಂತ ಬರುತ್ತೆ, ಅಂದರೆ ರಾ ಚಾಕ್ಲೇಟು, ತುಂಬ ರುಚಿಯಾಗಿರುತ್ತೆ. ಇದರಲ್ಲಿ ನನಗೆ ಮಚ್ಚಾ ಫ್ಲೇವರ್ ಇಷ್ಟ, ಬೇರೆ ಫ್ಲೇವರ್ಸು ಸಾಕಷ್ಟಿದೆ. ಈ ಚಾಕ್ಲೇಟ್ನ ಕೊಂಡ್ಕೊಂಡ್ಮೇಲೆ 2 ವಾರದಲ್ಲೇ ತಿಂದು ಮುಗಿಸ್ಬೇಕು. ಅವ್ರು ಪ್ಯಾಕ್ ಮಾಡಿಕೊಡುವಾಗ ನಮಗೆ ಕೋಲ್ಡ್ ಪ್ಯಾಕ್ ಕೊಟ್ಟಿರ್ತಾರೆ, ಅಂದರೆ ಹಾಳಾಗಬಾರ್ದು ಮನೆಗೆ ಹೋಗೋವರೆಗೂ ಅಂತ ಹೇಳಿ. ಆದ್ರೂ ಫ್ರಿಜ್ಜಲ್ಲಿ ಇಟ್ಕೊಂಡು 2 ವಾರದಲ್ಲೇ ತಿಂದು ಮುಗಿಸಿ. ಇನ್ನೊಂದು ಹೊಕಾಯ್ದ ರೀಜನ್ದು, ಇಲ್ಲಿ ಹಸುಗಳನ್ನು ಜಾಸ್ತಿ ಸಾಕ್ತಾರೆ. ಡೈರಿ ಪ್ರಾಡಕ್ಟ್ಸ್ಗಳಿಗೆ ಇದು ಫೇಮಸ್ ಇರುವಂಥ ಜಾಗ. ಸಿಕ್ಕಾಬಟ್ಟೆ ಚಳಿ ಇರುತ್ತೆ ಇಲ್ಲಿ. ನಮ್ಮ ಕಡೆ ಹೆಂಗೆ ಕಾಶ್ಮೀರ ಎಲ್ಲ ಇದೆಯಲ್ಲ, ಆ ಥರದ್ದೊಂದು ಜಾಗ. ಇಲ್ಲಿಂದ ಬರುವಂಥ ಒಂದು ಚಾಕ್ಲೇಟ್ ಇದು. ಈ ಚಾಕ್ಲೇಟು ಕುಕ್ಕೀಸ್ ಥರ ಇರುತ್ತೆ, 2 ಲೇಯರ್ ಮಧ್ಯದಲ್ಲಿ ವೈಟ್ ಚಾಕ್ಲೇಟ್ ಹಾಕಿರ್ತಾರೆ, ಹಂಗಾಗಿ ಇದಕ್ಕೆ ವೈಟ್ ಲವರ್ ಅಂತಲೇ ಹೆಸರು. ನೀವು ಯಾರಿಗಾದ್ರೂ ಸ್ಪೆಷಲಾಗಿ ಚಾಕ್ಲೇಟ್ಸ್ ತೊಗೊಂಡೋಗ್ಬೇಕು ಅಂತಿದ್ರೆ ಇದು 2 ತೊಗೊಂಡೋಗಿ, ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ. ಹಾಗೆ ಬೇರೆನೂ ಸಾಕಷ್ಟು ಚಾಕ್ಲೇಟ್ಸ್ ಇದೆ, ಆದರೆ ಇದು 2 ಚಾಕ್ಲೇಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಜಪಾನ್ ಸ್ಪೆಷಲ್ ಚಾಕ್ಲೇಟ್ ಅಂತಲೂ ಅನಿಸುತ್ತೆ. ಈ ಏರಿಯಾ ಹೆಸರು ಒಕಾಚಿ ಮಚಿ ಅಂತ ಹೇಳಿ ಟೋಕಿಯೋನಲ್ಲಿದೆ. ಇಲ್ಲಿ ಚಾಕ್ಲೇಟ್ ಅಂತೂ ಎಲ್ಲನೂ ಚೆನ್ನಾಗಿ ಸಿಗುತ್ತೆ. ಅದ್ರ ಜೊತೆಗೆ ಲೆದರ್ ಗೂಡ್ಸು, ಎಲೆಕ್ಟ್ರಾನಿಕ್ ಐಟಮ್ಸು, ವಾಚ್ಗಳು, ಹ್ಯಾಂಡ್ ಬ್ಯಾಗ್ಗಳು, ಎಲ್ಲ ರೀತಿಯ ವಸ್ತುಗಳು ಸಿಗುತ್ತೆ. ರಾ ಚಾಕ್ಲೇಟ್ಗೆ 1200 yen ಆಗುತ್ತೆ, ಅಂದರೆ ಇಂಡಿಯನ್ ರುಪೀಸಲ್ಲಿ ಒಂದು 700 ರೂಪಾಯಿ. ಟೂರಿಸ್ಟ್ಗಳಿಗೆ ಹೇಳಿ ಮಾಡಿಸಿದಂಥ ಜಾಗ. ಬೆಸ್ಟ್ ಪಾರ್ಟ್ ಏನಂದರೆ ಟ್ಯಾಕ್ಸ್ ಫ್ರೀ ಶಾಪಿಂಗ್ ಮಾಡ್ಬೋದು. ಮುಂಚೆ ಎಲ್ಲ ಬರೀ ಏರ್ಪೋರ್ಟಲ್ಲಿ ಮಾತ್ರ ಇರ್ತಿತ್ತು, ಈಗ ಈ ಏರಿಯಾದಲ್ಲಿ ಸಾಕಷ್ಟು ಅಂಗಡಿಗಳಲ್ಲಿ ಟ್ಯಾಕ್ಸ್ ಫ್ರೀ ಶಾಪಿಂಗ್ ಇದೆ. 5000 yen ಮಿನಿಮಮ್ ಶಾಪಿಂಗ್ ಮಾಡಬೇಕು ಅಂತ ಇರುತ್ತೆ. ಅಷ್ಟು ಮಾಡಿದ್ರೆ ಪೂರ್ತಿಯಾಗಿ ಟ್ಯಾಕ್ಸ್ ಫ್ರೀ ಆಗುತ್ತೆ. ನೀವು ಪಾಸ್ಪೋರ್ಟ್ ತೋರಿಸಿದ್ರೆ ಸಾಕು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.